ಗುಡ್ ಮಾರ್ನಿಂಗ್ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಇನ್ ಕ್ರೈಸ್ಟ್. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಉದಯಕಾಲದಲ್ಲಿ ಶುಭವನ್ನು ತಿಳಿಸುತ್ತೇನೆ. ಪ್ರತಿದಿನ ಬೆಳಗ್ಗೆ ಎದ್ದ ನಂತರವಾಗಿ ನಾವು ಪ್ರಾರ್ಥನೆ ಮಾಡಿ ದೇವರ ವಾಕ್ಯವನ್ನು ಓದಿದ ನಂತರ ಒಂದು ವಾಗ್ದಾನ ಸಂದೇಶವನ್ನು ಬೈಬಲ್ನಿಂದ ನಾವು ಕೇಳುತ್ತಾ ಇದ್ದೇವೆ. ಭಕ್ತನಾದ ಪೇತ್ರನು ಈ ರೀತಿಯಾಗಿ ಹೇಳುತ್ತಾನೆ, ದೇವರು ನಮಗೆ ಕೊಟ್ಟಿರುವಂತಹ ವಾಗ್ದಾನವೆಲ್ಲವೂ ಕೂಡ ಅತ್ಯಧಿಕವಾದದ್ದು, ಅಮೂಲ್ಯವಾದದ್ದು ಎಂಬುದಾಗಿ. ಅತ್ಯಧಿಕವಾದ ವಾಗ್ದಾನವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಲೋಕದಲ್ಲಿ ಯಾರು ಕೂಡ ಕೊಡಲಿಕ್ಕೆ ಆಗದೇ ಇರುವಂತಹ ಶ್ರೇಷ್ಠವಾದ ವಾಗ್ದಾನವನ್ನು ದೇವರು ಕೊಟ್ಟಿದ್ದಾರೆ. ಈ ವಾಗ್ದಾನವು ನೆರವೇರುವುದನ್ನು ನೋಡಬೇಕು ಅಂದರೆ ನಮ್ಮಲ್ಲಿ ನಂಬಿಕೆ ಇರಬೇಕು. ವಾಗ್ದಾನದ ಮೇಲೆ ನಮಗೆ ಏನಿರಬೇಕು? ನಂಬಿಕೆ ಇರಬೇಕು. ನಿಮ್ಮಲ್ಲಿ ಅನೇಕರು ಪ್ರತಿದಿನ ಈ ವಾಗ್ದಾನ ಸಂದೇಶದ ಮೂಲಕವಾಗಿ ದೇವರ ಒಳ್ಳೆಯತನವನ್ನು ತಿಳಿದುಕೊಳ್ಳುತ್ತಾ ಇದ್ದೀರಾ. ದೇವರು ಒಳ್ಳೆಯವನು, ಆತನು ದಯಾಳು ಎಂಬುದಾಗಿ ನಾವು ರುಚಿ ನೋಡಿ ಅರ್ಥ ಮಾಡಿಕೊಳ್ಳಬೇಕು ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತದೆ. ನಿಮ್ಮಲ್ಲಿ ಅನೇಕರು ದೇವರ ಒಳ್ಳೆಯತನವನ್ನು, ಆತನ ಪ್ರೀತಿಯನ್ನು ರುಚಿ ನೋಡಿ ಅನುಭವಿಸುತ್ತಾ ಇದ್ದೀರಾ. ಆ ಕಾರಣಕ್ಕಾಗಿ ನಾನು ನಿಮ್ಮೊಂದಿಗೆ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಈ ದಿನ ವಾಗ್ದಾನಕ್ಕಾಗಿ ಎದುರು ನೋಡುತ್ತಾ ಇದ್ದೀರಾ ಅಲ್ವಾ? ಸತ್ಯವೇದವನ್ನು ತೆಗೆದು 71ನೇ ಕೀರ್ತನೆ 3ನೇ ವಾಕ್ಯವನ್ನು ಓದೋಣ. ಸ್ಯಾಮ್ಸ್ 71 and verse 3. ನಾನು ಯಾವಾಗಲೂ ಮರೆ ಹೋಗುವ ಆಶ್ರಯಗಿರಿಯಾಗಿರು, ನನ್ನ ರಕ್ಷಣೆಗೋಸ್ಕರ ಆಜ್ಞಾಪಿಸಿದೆಯಲ್ಲವೇ. ನೀನೇ ನನ್ನ ಬಂಡೆಯು ಕೋಟೆಯು ಆಗಿದ್ದೀಯಲ್ಲ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಷ್ಟು ಸುಂದರವಾದಂತಹ ಮಾತು. ದೇವರು ನಿಶ್ಚಯಿಸಿಕೊಂಡಿದ್ದಾರಂತೆ, ಆತನು ಆಜ್ಞಾಪಿಸಿದ್ದಾರಂತೆ ನೀನು ರಕ್ಷಣೆ ಹೊಂದಬೇಕೆಂದು. ಕೆಲವರು ಹೇಳುತ್ತಾರೆ ಅಲ್ವಾ, ನಾನು ನಿನಗೆ ಒಳಿತನ್ನು ಮಾಡಬೇಕೆಂದು ಅಂದುಕೊಂಡಿದ್ದೇನೆ, ಮಾಡುತ್ತೇನೆ. ನಾನು ಡಿಸೈಡ್ ಆಗಿದ್ದೇನೆ ನಿನಗೆ ಒಳಿತು ಮಾಡಬೇಕೆಂದು ಅಥವಾ ನಿನ್ನನ್ನು ಬಿಡಿಸಬೇಕೆಂದು ನಾನು ಮಾಡುತ್ತೇನೆ ಎಂಬುದಾಗಿ ಕೆಲವರು ವಾಗ್ದಾನ ಮಾಡುತ್ತಾರೆ. ಅದನ್ನು ನೆರವೇರಿಸುತ್ತಾರೋ ಇಲ್ಲವೋ ಅದು ಬೇರೆ ಸಂಗತಿ. ದೇವರು ನಮ್ಮನ್ನು ರಕ್ಷಿಸುವುದಕ್ಕೆ ಆತನು ತೀರ್ಮಾನಿಸಿದ್ದಾರೆ. ಈ ಮಾತನ್ನು ಓದುವಾಗೆಲ್ಲ ದೇವರಿಗೆ ಸ್ತೋತ್ರ ಮಾಡುತ್ತೇನೆ, ಆತನನ್ನು ಘನಪಡಿಸುತ್ತೇನೆ. ಆತನು ಕೊಟ್ಟ ಮಾತಿನ ಪ್ರಕಾರ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ನಮ್ಮೆಲ್ಲರಿಗೋಸ್ಕರವಾಗಿ ಇಳಿದು ಬಂದು ಶಿಲುಬೆಯಲ್ಲಿ ನಮಗೋಸ್ಕರವಾಗಿ ಮರಣ ಹೊಂದಿದ್ದಾರೆ. ಆತನ ಪ್ರಾಣವನ್ನು ನಮಗೋಸ್ಕರವಾಗಿ ಅರ್ಪಿಸಿದ್ದಾರೆ. ಅನೇಕರು ಅಂದುಕೊಳ್ಳುತ್ತಾರೆ ಯೇಸು ಕ್ರಿಸ್ತನನ್ನು ಯಾರೋ ಸಾಯಿಸಿದ್ದಾರೆ ಎಂದು. ಆತನು ಒಪ್ಪಿಕೊಳ್ಳದೇ ಇದ್ದರೆ, ಆತನು ಅನುಮತಿ ಕೊಡದೇ ಇದ್ದರೆ ಯಾರು ಕೂಡ ಆತನನ್ನು ಟಚ್ ಮಾಡುವುದಕ್ಕೂ ಆಗುತ್ತಿರಲಿಲ್ಲ. ಯೇಸು ಕ್ರಿಸ್ತನು ಯಾಕೆ ಆ ಶಿಲುಬೆಯಲ್ಲಿ ಆ ಘೋರವಾದಂತಹ ಪರಿಸ್ಥಿತಿಯಲ್ಲಿ ತನ್ನ ಪ್ರಾಣವನ್ನು ಬಿಟ್ಟರು ಅಂದರೆ ನಾವೆಲ್ಲರೂ ಕೂಡ ಜೀವವನ್ನು ಹೊಂದಿಕೊಳ್ಳಬೇಕೆಂದು, ಜೀವಾಧಿಪತಿಯಾದಂತಹ ಕ್ರಿಸ್ತನೊಂದಿಗೆ ಜೀವಿಸಬೇಕೆಂಬುದಾಗಿಯೇ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ, ನಮ್ಮ ನಿಮಿತ್ತವಾಗಿ ಆತನು ಮರಣ ಹೊಂದಿದನು. ಆತನು ನಮಗೋಸ್ಕರವಾಗಿ ಶಾಪವಾದನೆಂಬುದಾಗಿ ಪೌಲನು ಬರೆಯುತ್ತಾನೆ. ನಮಗೋಸ್ಕರವಾಗಿ, ನಮ್ಮ ನಿಮಿತ್ತವಾಗಿ ಯೇಸು ಕ್ರಿಸ್ತನು ಏನೇ ಮಾಡಿದರೂ ಕೂಡ ನಮಗೋಸ್ಕರವಾಗಿ. ಯೇಸು ಕ್ರಿಸ್ತನು ಯಾಕೆ ಶಿಲುಬೆಯಲ್ಲಿ ಸತ್ತು ಹೋದರು ಅಂದರೆ ನಾವೆಲ್ಲರೂ ಕೂಡ ರಕ್ಷಣೆ ಹೊಂದಬೇಕೆನ್ನುವುದೇ ಆತನ ಆಲೋಚನೆಯಾಗಿದೆ. ಆದ್ದರಿಂದ ಎಲ್ಲರೂ ಮಾನಸಾಂತರ ಹೊಂದಬೇಕೆಂದು ದೇವರು ಕೋರುತ್ತಿದ್ದಾರೆ. ಪ್ರಿಯರೇ, ದೇವರು ನಿಶ್ಚಯಿಸಿದ್ದಾರೆ ನಾವು ರಕ್ಷಣೆ ಹೊಂದಬೇಕೆಂದು. ಆ ಕಾರಣಕ್ಕಾಗಿ ಲೋಕಕ್ಕೆ ಬಂದು ಶಿಲುಬೆಯಲ್ಲಿ ನಮಗೋಸ್ಕರವಾಗಿ ಸತ್ತರು. ಈಗ ಯಾರು ಆತನ ಮರಣದ ಮೇಲೆ ನಂಬಿಕೆ ಇಡುತ್ತಾರೋ, ಆತನ ಪುನರುತ್ಥಾನದ ಮೇಲೆ ನಂಬಿಕೆ ಇಡುತ್ತಾರೋ, ಅವರು ಯಾರೇ ಆಗಿದ್ದರೂ ಸರಿ, ಯಾವುದೇ ಜಾತಿಯಾಗಿರಲಿ, ಮತವಾಗಿರಲಿ, ಧರ್ಮವಾಗಿರಲಿ, ಅವರು ರಕ್ಷಣೆ ಹೊಂದುತ್ತಾರೆಂಬುದಾಗಿ ಬೈಬಲ್ ಹೇಳುತ್ತದೆ. ಇದುವೇ ಅದ್ಭುತವಾದಂತಹ ಸುವಾರ್ತೆ. ಈ ಸುವಾರ್ತೆಯನ್ನು ನಂಬಿ ಯಾರು ದೇವರ ಬಳಿಗೆ ಬರುತ್ತಾರೋ ಅವರೆಲ್ಲರೂ ಕೂಡ ಆಧ್ಯಾತ್ಮಿಕವಾದ ಆಶೀರ್ವಾದವನ್ನು ಅನುಭವಿಸುತ್ತಾರೆ. ಇಲ್ಲಿ ಓದಿದಂತಹ ವಾಕ್ಯ ಭಾಗವನ್ನು ನಾವು ನೋಡುವುದಾದರೆ, ನಾನು ಯಾವಾಗಲೂ ಮರೆ ಹೋಗುವ ಆಶ್ರಯಗಿರಿಯಾಗಿರು ದೇವ, ಅಥವಾ ನೀವು ಇರುತ್ತೀರಾ. ಯಾವಾಗಲೂ ಎನ್ನುವಂತಹ ಮಾತಿಗೆ ಇಬ್ರಿಯ ಭಾಷೆಯಲ್ಲಿ ಟೌಮೀದ್ ಎಂಬುದಾಗಿ ಇರುತ್ತದೆ. ಟೌಮೀದ್ ಅಂದರೆ ಕಂಟಿನ್ಯೂಯಲಿ, ಯಾವಾಗಲೂ. ಇನ್ನೊಂದು ಮಾತು ಡೈಲಿ, ಪ್ರತಿದಿನ, ಯಾವಾಗಲೂ ಕೂಡ ನಿನ್ನ ಬಳಿಗೆ ಬರುವಂತೆ ದೇವ. ಆಶ್ರಯ ದುರ್ಗದಲ್ಲಿ ನಾವು ನಿತ್ಯವೂ ಕೂಡ ಪ್ರವೇಶಿಸುವಂತೆ ದೇವ. ಆತನು ನಮ್ಮನ್ನು ಬೇಡ ಎನ್ನುವುದಿಲ್ಲ, ನಮ್ಮನ್ನು ತಿರಸ್ಕರಿಸುವ ದೇವರಲ್ಲ ಆತನು. ಆತನು ನಮ್ಮನ್ನು ಆಹ್ವಾನಿಸುವ ದೇವರು, ನಮಗೆ ಆಶ್ರಯವಾಗಿರುವಂತಹ ದೇವರು. ಶ್ರಮೆ ಬಂದಾಗ, ನಮಗೆ ಕಷ್ಟ ಬಂದಾಗ, ಇಕ್ಕಟ್ಟು ಬಂದಾಗ, ಅವಮಾನ, ನಿಂದೆ ಆದಾಗ ನಾನು ನಿನ್ನ ಬಳಿಗೆ ಬರುತ್ತೇನೆ ದೇವ, ನೀವು ಆಶ್ರಯವಾಗಿ ಇದ್ದೀರಾ. ಈ ದಿನ ಪ್ರಿಯರೇ, ಯಾವುದಾದ್ರೂ ಕಷ್ಟದಲ್ಲಿ ಸಿಲುಕಿಕೊಂಡಿದ್ದೀರಾ? ಮನಸ್ಸು ತುಂಬಾ ಗಾಯ ಇದೆಯಾ? ಎಲ್ಲೂ ಸಂತೈಸುವಿಕೆ ಸಿಗುತ್ತಾ ಇಲ್ವಾ? ಎಲ್ಲೂ ಆದರಣೆ ಸಿಗುತ್ತಾ ಇಲ್ವಾ? ಬಾ ದೇವರ ಬಳಿಗೆ. ಆತನು ಆಶ್ರಯ ದುರ್ಗವಾಗಿದ್ದಾನೆ. ಆತನ ಬಳಿಗೆ ನೀನು ನಿತ್ಯವೂ ಕೂಡ ಬರಬಹುದು. ಕೆಲವು ಪ್ರಾಂತ್ಯಗಳಿಗೆ ಸಂದರ್ಶಿಸುವಂತಹ ಸಮಯ, ವೇಳೆಯು ಅದು ನಿರ್ಧರಿಸಲ್ಪಟ್ಟಿರುತ್ತದೆ. ಆ ಸಮಯಕ್ಕೆ ನಾವು ಅಲ್ಲಿ ಹೋಗಬೇಕು. ಆ ಸಮಯವನ್ನು ದಾಟಿದರೆ ಅಲ್ಲಿ ಹೋಗುವುದಕ್ಕೆ ಅವಕಾಶ ಇಲ್ಲ. ಆದರೆ ದೇವರು ಅಂತವರಲ್ಲ. ಆತನು ನಿತ್ಯವೂ ಕೂಡ ತನ್ನ ದ್ವಾರವನ್ನು ನಮಗೋಸ್ಕರವಾಗಿ ತೆರೆಯುವಂತಹ ದೇವರು. ಆತನ ಬಳಿಗೆ ಬರುವುದಕ್ಕೆ, ಆತನ ಪ್ರೀತಿಯನ್ನು ಅನುಭವಿಸುವುದಕ್ಕೆ, ಆತನೊಂದಿಗೆ ಸಹವಾಸ ಮಾಡುವುದಕ್ಕೆ. ಅನೇಕರು ಕೇಳುತ್ತಾರೆ, ವೆಸ್ಲಿ ಅವರೇ, ಯಾವಾಗ ಪ್ರಾರ್ಥಿಸಿದರೆ ಸರಿಯಾಗಿರುತ್ತದೆ ಎಂದು. ಯಾವಾಗಾದ್ರೂ ಪ್ರಾರ್ಥಿಸಬಹುದು. ದೇವರ ಬಳಿ ಯಾವಾಗ ಬೇಕಾದ್ರೂ ಬರಬಹುದು. ಮಧ್ಯರಾತ್ರಿಯಲ್ಲೂ ಬರಬಹುದು, ಮಧ್ಯಾಹ್ನವೂ ಬರಬಹುದು.
ಪ್ರಾರ್ಥನೆ ಯಾವಾಗ ಬೇಕಾದ್ರೂ ಮಾಡಬಹುದು. ಹಾಗಂತ ಹೇಳಿ ಎಲ್ಲಾ ಕೆಲಸವಾದ ನಂತರ ಏನೋ ಸ್ವಲ್ಪ ಸಮಯ ಕೊಡಬೇಕೆನ್ನುವುದು ನನ್ನ ಉದ್ದೇಶವಲ್ಲ. ಆದರೆ ದೇವರಿಗೆ ಮೊದಲ ಆದ್ಯತೆಯನ್ನು ಕೊಡುತ್ತಾ ಒಂದು ವೇಳೆ ಏನಾದ್ರೂ ಅವಶ್ಯಕತೆ ಬಂದಾಗ ಯಾವುದೇ ಸಂದರ್ಭದಲ್ಲಾದ್ರೂ ಕೂಡ ದೇವರ ಬಳಿಗೆ ಬರುತ್ತಾ ದೇವರನ್ನು ಸಂಧಿಸುವಂಥದ್ದು. ಆತನ ಕೃಪಾಸನದ ಮುಂದೆ ನೀನು ಯಾವಾಗ ಬೇಕಾದ್ರೂ ಬರಬಹುದು. ನಿತ್ಯವೂ ಬರುವಂತೆ, ಅನುದಿನವೂ ಕೂಡ ನಾವು ದೇವರ ಸಮ್ಮುಖದಲ್ಲಿ ಬರುವಂತೆ ಆತನು ನಮಗೆ ಆಶ್ರಯ ದುರ್ಗವಾಗಿ ಇದ್ದಾನೆ. ನೋಡಿ, ಪ್ರಪಂಚದಲ್ಲಿ ಅನೇಕ ಕೋಟೆಗಳಿದೆ. ನನ್ನ ಬಂಡೆಯೂ ಕೋಟೆಯೂ ಆಗಿದೆಯಲ್ಲ ಎಂಬುದಾಗಿ ಹೇಳುತ್ತಾರೆ ಅಲ್ವಾ. ಯು ಆರ್ ಮೈ ರಾಕ್ ಅಂಡ್ ಯು ಆರ್ ಮೈ ಫೋರ್ಟ್ರೆಸ್ ಎನ್ನುವಂತ ಮಾತು ಇಂಗ್ಲಿಷಲ್ಲಿ ನಾವು ನೋಡುತ್ತೇವೆ. ಈ ಕೋಟೆಯನ್ನು ನೋಡುವುದಾದರೆ ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ಕೋಟೆಗಳೆಲ್ಲವೂ ಕೂಡ ಇದೆ. ನಮ್ಮ ಭಾರತ ದೇಶದಲ್ಲಿ ಡೆಲ್ಲಿಗಾಗಲಿ ಆಗ್ರಾಗಾಗಲಿ ಹೋಗುವುದಾದರೆ ಕೆಲವು ಕೋಟೆಗಳು ನಮಗೆ ಕಾಣಿಸುತ್ತದೆ. ರಾಜಸ್ಥಾನ ಜೋಧ್ಪುರ್ಗೆ ಹೋಗುವುದಾದರೆ ಮೆಹರಾನ್ ಎಂಬುದಾಗಿ ಒಂದು ಫೋರ್ಟ್ ಇರುತ್ತದೆ, ಬಹಳ ದೊಡ್ಡದು. ನಮ್ಮ ಇಂಡಿಯಾದ ಲಾರ್ಜೆಸ್ಟ್ ಫೋರ್ಟ್ ಎಂಬುದಾಗಿ ಅದನ್ನೇ ಹೇಳುತ್ತಾರೆ, ಮೆಹರೈನ್ ಫೋರ್ಟ್. ಪಾಕಿಸ್ತಾನಲ್ಲಿ ಒಂದು ಫೋರ್ಟ್ ಇದೆ, ಅದನ್ನು ರಾಣಿಕೋಟ್ ಫೋರ್ಟ್ ಎಂದು ಹೇಳ್ತಾರೆ. ಅದರ ಸರ್ಕಂಫರೆನ್ಸ್ 32 ಕಿಲೋಮೀಟರ್ಗಳು, ಬಹಳ ದೊಡ್ಡ ಕೋಟೆ. ದಟ್ ಈಸ್ ಆಲ್ಸೋ ಲಾರ್ಜೆಸ್ಟ್ ಒನ್. ಅದೇ ರೀತಿಯಾಗಿ ನಾವು ಚೀನಾಗೆ ಹೋಗುವುದಾದರೆ ಗ್ರೇಟ್ ವಾಲ್ ಆಫ್ ಚೀನಾ, ಅದು ಕೂಡ ಒಂದು ದೊಡ್ಡ ಪ್ರಾಕಾರವೇ. ಆ ಪ್ರಾಂತ್ಯದಲ್ಲಿರುವಂತವರು ಸುರಕ್ಷಿತವಾಗಿರಬೇಕೆಂದು ಪೂರ್ವ ದಿನದಲ್ಲಿ ಅರಸರು ಕೋಟೆಯನ್ನು ನಿರ್ಮಿಸುತ್ತಾ ಇದ್ದರು. ಅವರು ಒಳಗೆ ಇರುವುದರ ಮೂಲಕವಾಗಿ ಸುರಕ್ಷಿತವಾದ ಅನುಭವವನ್ನು ಅನುಭವಿಸುತ್ತಾ ಇದ್ದರು. ಆದರೆ ಒಬ್ಬ ಕ್ರೈಸ್ತನಿಗೆ ಪ್ರಾಕಾರ ಯಾರು, ಕೋಟೆ ಯಾರಂದರೆ ನಮ್ಮ ದೇವರೇ. ಆತನಲ್ಲಿ ನಾವು ವಾಸಿಸುವಾಗ ಪ್ರತಿ ವಿಧವಾದಂತಹ ಕೇಡಿನಿಂದ, ಪ್ರತಿ ವಿಧವಾದ ಅಪಾಯದಿಂದ, ಎಲ್ಲಾ ವಿಧವಾದಂತಹ ದುರಾತ್ಮನ ಕಾರ್ಯಗಳಿಂದ ನಾವೆಲ್ಲರೂ ಕೂಡ ಬಿಡುಗಡೆ ಹೊಂದುವಂತೆ ದೇವರು ಸಹಾಯ ಮಾಡುವವರಾಗಿದ್ದಾರೆ. ಈ ದಿನ ದೇವರ ಪ್ರಾಕಾರದಲ್ಲಿರಬೇಕೆಂಬುದಾಗಿ ಬಯಸುತ್ತಾ ಇದ್ದೀಯಾ? ಆತನೇ ನಿನ್ನ ಬಂಡೆ, ಆತನೇ ನಿನ್ನ ಕೋಟೆಯು, ಆತನೇ ನಿನ್ನ ದುರ್ಗವೂ ಆಗಿದ್ದಾನೆ. ಈ ವಾಗ್ದಾನವನ್ನು ಈ ದಿನವೆಲ್ಲ ಕ್ಲೈಮ್ ಮಾಡಿಕೊಂಡು ದೇವರಿಗೆ ಸ್ತೋತ್ರ ಮಾಡಿರಿ. ನಿತ್ಯವೂ ಕೂಡ ಆತನ ಸನ್ನಿಧಿಯನ್ನು ನೋಡುವಂತೆ ಆತನು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಆದ್ದರಿಂದ ಆತನನ್ನು ಸ್ತುತಿಸುತ್ತಾ, ಆತನನ್ನು ಘನಪಡಿಸುತ್ತಾ, ಆತನನ್ನು ಮಹಿಮೆಪಡಿಸೋಣ. ಪ್ರಾರ್ಥನೆ. ಪ್ರೀತಿಯುಳ್ಳ ತಂದೆ, ಉನ್ನತನಾದ ದೇವ, ನಿಮಗೆ ಸ್ತೋತ್ರ. ನಿಮ್ಮ ವಾಗ್ದಾನಕ್ಕಾಗಿ ಸ್ತೋತ್ರ. ಯಾವಾಗ ನಿಮ್ಮ ಸನ್ನಿಧಿಗೆ ಬಂದರೂ ಕೂಡ, ಯಾವುದೇ ಸಂದರ್ಭದಲ್ಲೂ ಕೂಡ ನಿಮ್ಮ ಕೃಪಾ ಸಿಂಹಾಸನವನ್ನು ಸಂಧಿಸಬೇಕೆಂದು ಬರುವಾಗ ನೀವು ಲಭ್ಯವಾಗಿರುವಂತಹ ದೇವರಾಗಿದ್ದರೆ ಅದಕ್ಕಾಗಿ ಸ್ತೋತ್ರ. ನಿಮ್ಮ ಒಳ್ಳೆಯತನಕ್ಕಾಗಿ ಸ್ತೋತ್ರ ಮಾಡುತ್ತಾ, ನಮ್ಮ ಬಂಡೆಯಾಗಿಯೂ ನಮ್ಮ ಕೋಟೆಯಾಗಿದ್ದೀರಿ, ಅದಕ್ಕಾಗಿ ನಿಮಗೆ ವಂದನೆ ಸಲ್ಲಿಸುತ್ತಾ, ಈ ದಿನ ನಮ್ಮ ಪ್ರಿಯರು ಯಾರ್ಯಾರು ಆತಂಕದಲ್ಲಿದ್ದಾರೋ, ಅಭದ್ರತೆಯ ಭಾವದಲ್ಲಿದ್ದಾರೋ ಅವರೆಲ್ಲರನ್ನು ಕೂಡ ನೀವೇ ರಕ್ಷಿಸಿ ನಿಮ್ಮ ಪ್ರಾಕಾರದಲ್ಲಿ ವಾಸಿಸುವುದಕ್ಕೆ ಬೇಕಾದ ಕೃಪೆಯನ್ನು ಅನುಗ್ರಹಿಸಿರಿ. ಎಲ್ಲಾ ಕೇಡಿನಿಂದ ಅವರನ್ನು ಬಿಡಿಸಿರಿ, ಎಲ್ಲಾ ಅಪಾಯದಿಂದ ಅವರನ್ನು ಬಿಡಿಸಿರಿ. ಅವರನ್ನು ಭದ್ರಪಡಿಸಬೇಕೆಂದು ಕೋರುತ್ತೇನೆ. ಸಮೃದ್ಧಿಯಾದ ನಿಮ್ಮ ಜೀವವನ್ನು ಅವರ ಮೇಲೆ ಸುರಿಸಿ ಅದ್ಭುತ ಮಾಡಬೇಕೆಂದು ಕೋರುತ್ತಾ ಯೇಸು ಕ್ರಿಸ್ತನ ದಿವ್ಯ ಸಮ್ಮುಖದಲ್ಲಿ ಈ ನಮ್ಮ ವಿಜ್ಞಾಪನೆಗಳನ್ನು ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ವಂಡರ್ಫುಲ್ ಡೇ.